ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಬೇಲ್ ಸಿಗತ್ತಾ ಸಿಗಲ್ವಾ ಅನ್ನೋದು ಗೊತ್ತಾಗತ್ತೆ. ಜೈಲು ವಾಸದಿಂದ ಮುಕ್ತಿ ಸಿಗುತ್ತಾ ರೇವಣ್ಣನವರಿಗೆ? ಕಳೆದ 5 ದಿನಗಳಿಂದಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ರೇವಣ್ಣ. ಇವತ್ತು ಜಾಮೀನು ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗಿದೆ. ಜಾಮೀನು ಅರ್ಜಿಯ ವಿಚಾರಣೆ ಆಗಿದೆ. ನ್ಯಾಯಾಧೀಶರು ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ತೀರ್ಪು ಪ್ರಕಟ ಆಗಬಹುದು. ರೇವಣ್ಣ ಪರ ಹಿರಿಯ ವಕೀಲರಾದಂತಹ ಸಿ.ವಿ. ನಾಗೇಶ್ ಪ್ರಬಲವಾದ ವಾದವನ್ನ ಮಂಡಿಸಿದ್ದಾರೆ. ರೇವಣ್ಣ ಅವರ ಮೇಲೆ ಹಾಕಲಾದಂತಹ ಸೆಕ್ಷನ್ 364A ಅದರ ಬಗ್ಗೆನೇ ಪ್ರಶ್ನೆ ಮಾಡ್ತಾರೆ. ಈ ಸೆಕ್ಷನ್ ಹಾಕಿರೋದೇ ಅಪರಾಧ, ಕಾನೂನು ಬಾಹಿರ ಅಂತ ವಾದ ಮಂಡಿಸಿದ್ದಾರೆ ಸಿ.ವಿ. ನಾಗೇಶ್. ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆ ವಿಧಿಸುವ ಅಪರಾಧ ಇದೆ. ಅಂತಹ ಅಪರಾಧಗಳನ್ನ ಒಂದು ವೇಳೆ ಮಾಡಿದ್ರೆ ಜಾಮೀನು ತಿರಸ್ಕಾರ ಮಾಡಬಹುದು. ಆದ್ರೆ ಇಲ್ಲಿ ಅಂತಹ ಯಾವುದೇ ಸತ್ಯ ಮತ್ತು ಸಾಂದರ್ಭಿಕ ಸಾಕ್ಷಿಗಳಿಲ್ಲ. ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ಮಂಡಿಸಿದಂತಹ ಪ್ರಬಲವಾದ ವಾದ ಇದೆ. ಮತ್ತೊಂದು ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಹ ಯಾವುದೇ ಕಾರಣಕ್ಕೂ ರೇವಣ್ಣರಿಗೆ ಜಾಮೀನು ಕೊಡಬಾರದು ಅಂತ ವಾದ ಮಂಡಿಸಿದ್ದಾರೆ. ರೇವಣ್ಣ ತನಿಖೆಗೆ ಸಹಕಾರವನ್ನೇ ನೀಡಿಲ್ಲ. ರಾಹುಕಾಲ ಗುಳಿಗಕಾಲ ಅಂತ 2 ದಿನ ದೂಡಿದ್ರು. ಅದಾದ ನಂತರ ಹೊಟ್ಟೆ ನೋವು ಅಂತ ಕುಳಿತು ಬಿಟ್ರು. ಅವರನ್ನ ಸರಿಯಾಗಿ ವಿಚಾರಣೆ ಮಾಡೋದಿಕ್ಕೇನೆ ಆಗ್ಲಿಲ್ಲ. ಇನ್ನು ಸಂತ್ರಸ್ತ ಮಹಿಳೆ ಸೇಫ್ ಹೋಮ್ನಲ್ಲಿದ್ದಾರೆ. ರೇವಣ್ಣಗೆ ಜಾಮೀನು ಸಿಕ್ಕರೆ ಮಹಿಳೆಯರು ಹೇಳಿಕೆ ಕೊಡಲ್ಲ, ಅವರ ಮೇಲೆ ಪ್ರಭಾವ ಬೀರ್ತಾರೆ. ಬೇರೆ ಮಹಿಳೆಯರ ಮೇಲೆ ಬೆದರಿಕೆ ಹಾಕುವ ಸಾಧ್ಯತೆ ಇದೆ. ಹೀಗಾಗಿ ರೇವಣ್ಣನವರಿಗೆ ಜಾಮೀನು ಕೊಡಬಾರದು ಅಂತ ಎಸ್ಪಿಪಿ ವಾದ ಮಂಡಿಸಿದೆ. ಮಧ್ಯಾಹ್ನ 12:15 ಆರಂಭ ಆದಂತಹ ವಿಚಾರಣೆ ಲಂಚ್ ಬ್ರೇಕ್ ನಂತರ ಪುನಃ ಆರಂಭ ಆಯಿತು. 1 ಗಂಟೆಗಳ ಕಾಲ ವಾದ ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಧೀಶರು 5 ಗಂಟೆಗೆ ತೀರ್ಪು ಕೊಡ್ತೀನಿ ಅಂತ ತೀರ್ಪನ್ನ ಕಾಯ್ದಿರಿಸಿದ್ರು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ತೀರ್ಪು ಪ್ರಕಟ ಆಗಬಹುದು. ಹಾಗಾದ್ರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣನವರಿಗೆ ಜೈಲು ವಾಸ ಕೊನೆಯಾಗತ್ತಾ ಅಥವಾ ಮುಂದುವರಿಯತ್ತಾ ಅನ್ನುವಂತಹ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.